ಕುವೈತ್ನ್ಯಾಗ ಒಂದು ದಿನ ಓಂ ನಮ ಶಿವಾಯ ಅಂತ ಎದ್ದು ದೇವ್ರನ್ನ ಜಪ ಮಾಡಿ ಶಿವಪ್ಪ ಕೈ ಮುಗಿದ ಮೇಲೆ ದಿನಾನ ಸ್ಟಾರ್ಟ್ ಮಾಡೋಣ ಅಂತ ಮಾಡಿ ಅಷ್ಟೊತ್ತಿಗೆ 8:45 ಆಗಿತ್ತು. ಯಾಕಂದ್ರೆ ನಂದು ಸೆಕೆಂಡ್ ಶಿಫ್ಟ್ ಐತಿ, ಹಾಗಾಗಿ ಲೇಟಾಗಿ ಹೇಳ್ತಾನೆ. ಆಮೇಲೆ ಬ್ರಷ್ ಪೇಸ್ಟ್ ತಗೊಂಡು ಫ್ರೆಶ್ ಅಪ್ ಆಗಿ ಬರೋಣ ಅಂತ ಹೊಂಟೆ. ಮುಖ ತೊಳ್ಕೊಂಡು ಬಂದು ಆಮೇಲೆ ಒಂದು ಬಾಟ್ಲಿ ನೀರು ಕುಡಿದು ಹಂಗೆ ಒಂದು ಚಹಾ ಕುಡಿಯೋಣ ಅಂತ ಹೇಳಿ ಸೀದಾ ಅಡುಗೆ ಮನೆಗೆ ಬಂದ ಮೇಲೆ ಒಂದು ಡಬ್ರಿ ತೊಗೊಂಡು ಒಂದು ಕಪ್ ನೀರು ಬಿಸಿಗಿಟ್ಟು ನಮ್ಮ ಅಣ್ಣಂದು ಅವಿನಾಶ್ ಅಣ್ಣಂದು ಚಹಾ ಪುಡಿ ಇತ್ತು, ಅದನ್ನ ಒಂದು ಚಮಚ ಹಾಕಿ ಆಮೇಲೆ ಈಗ ನಾನು ರೂಮ್ನಾಗ ಚಹಾ ಮಾಡಿದ್ರೆ ನಾನು ಆಲ್ಮೋಸ್ಟ್ ಬೆಲ್ಲದ ಚಹಾನ ಕುಡಿತೀನಿ, ಸಕ್ರೆದು ಆಲ್ಮೋಸ್ಟ್ ಅವಾಯ್ಡ್ ಮಾಡ್ತೇನೆ ನಾನು. ಇದು ಮಂಗಳೂರು ಬೆಲ್ಲ ಮನ್ಯಾಗ ಮಾಡಿರೋದಂತ, ಪ್ಯೂರ್ ಸಖತ್ತೈತಿ. ಅದು ಇನ್ನೊಂದು ಚೂರು ಐತೆ, ಅದು ಬೆಲ್ಲ ಹಾಕಿ ಅದನ್ನ ಇಡರಾಗ ಚಹಾ ಕುದಿಯಾಕತ್ತಿತ್ತ. ಫ್ರಿಜ್ಜಿಂದ 1 ಲೀಟ್ರದ ಪೌಚ್ದು ಹಾಲಿತ್ತು, ಅದು ಅಲ್ಮಾರ ಅಂತ, ಅದು ಸೌದಿದದು. ಈಗ ನನಗೆ ಜಾಸ್ತಿ ಸ್ವೀಟೂ ಬೇಡ, ಜಾಸ್ತಿ ಹಾಲೂ ಇರಬಾರ್ದು, ಇಲ್ಲಾಂದ್ರೆ ಕುಡ್ದಂಗೆ ಅನ್ಸಂಗಲ್ಲ. ಹಾಗಾಗಿ ಹಾಕಿದ ಮೇಲೆ ಚಹಾ ಕುದಿಯಾತಿತ್ತು. ಸೋಸ್ಕೊಂಡ್ಮೇಲೆ ಶೇಂಗಾನ ತೊಳೆದಿಟ್ಟಿದ್ದೆ, ಶೇಂಗಾ ಜೊತೆ ಚಹಾ ಕುಡ್ಕೊಂತ ದಿನಾನ ಸ್ಟಾರ್ಟ್ ಮಾಡಿದೆ.